ಇರ್ಬೋದ್ರಿ, ಆದ್ರೆ ನಮ್ಮ ಪಲ್ವಿ ಅಮ್ಮ ಕಲೆ ನೋಡಿ ಏನು ಕೊಟ್ಟಿಲ್ರಿ ಅವ್ರ, ಮತ್ತೆ ಸೈಜ್ ನೋಡಿ ಬರೀ ಯಾವಾಗಲೂ ಇದು ಕಾಲು ಹೇಳಿದೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ತಿಳಿಸಿದ. ಮುದ್ದೇಬಾಳ ಗ್ರಾಮದ ಎಲ್ಲ ನೋಡ್ರಿ ಎಷ್ಟು ಜನ ಕುಡೀರಪ್ಪ ಇವತ್ತಂದ್ರೆ ಅದು ಅಷ್ಟ ನನ್ನ ಸಂತೋಷ ಅಷ್ಟು ಮೀರಿ ಐತಿ. ನಿಜವಾಗ್ಲೂ ಆ ಪಾತ್ರವನ್ನು ಮಾಡ್ಬೇಕಾದಾಗ ನೀನು ಬಹಳ ಹೆಮ್ಮೆ ಪಡ್ತಿದ್ದಿ ಅಮ್ಮ. ನಿನ್ ಕಣ್ಣಲ್ಲಿ ನೀರು ನೋಡ್ತಾ ಇದೆ ನಿಜವಾಗ್ಲೂ. ಯಾಕಂದ್ರೆ ಏನು ಮಾಡಕ್ಕಾಗಲ್ಲ. ನಾನು ಅನ್ಕೋತಿದ್ದೆ ಚಿಕ್ಕ ವಯಸ್ಸಿನೊಳಗು ಇವ್ರು ಯಾಕೆ ಮಂಗಳ ಮುಗಿ ಯಾಕೆ ಹಿಂಗ ಆಗ್ತಾರೆ ಅಂತ. ಯಾಕಂದ್ರೆ ಆ ಸಿನಿಮಾ ನೋಡಿದಾಗ್ಲೇ ಅವರ ಗರಡಿ ಮನೆಯೊಳಗೆ ಇರ್ತಕ್ಕಂಥ ಪ್ರತಿಭೆ. ಬಟ್ ನನ್ನ ಕಲಾ ಸಿಂಚನಕ್ಕ ಪಲ್ವಿಯಮ್ಮನವರು ಕಳಿಸ್ಕೊಟ್ರು. ಫಸ್ಟ್ ನನ್ನ ಕಲಾ ಸಿಂಚನ ನನ್ನ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು ನಮ್ಮ ಮುದ್ದೇಬೇಳ ತಾಲೂಕು ರೂಢಿಗೆ ತಾಂಡದಿಂದ ನನ್ನ ಪಾದಾರ್ಪಣೆ ನಮ್ಮ ಮುದ್ದೇಬೇಳ ತಾಲೂಕಿಗೆ ಪ್ರಾರಂಭ ಆದ್ರೆ ಅಣ್ಣ. ಇವತ್ತು ಉತ್ತರ ಕರ್ನಾಟಕದಾಗ ಮುದ್ದೇಬೇಳ ತಾಲೂಕಿಗೆ ಮಗ ಆಗಿನಿ, ನಿಮ್ಮೆಲ್ಲರ ಪ್ರೀತಿ ಗಳಿಸಿನಿ. ಅದು ಕ್ರೆಡಿಟ್ ನಮ್ಮ ಪಲ್ವಿಯಮ್ಮನವ್ರಿಗೆ ಹೋಗ್ಬೇಕು. ಯಾಕಂದ್ರೆ ಸರ್ ಯಾರನ್ನೂ ಬಿಟ್ಟು ಕೊಟ್ಟಿಲ್ರಿ ಅವರು. ನನ್ನ ನಿಮ್ಮ ಕಲಾ ಸಿಂಚನ ತಂಡಕ್ಕೆ ದತ್ತು ಪುತ್ರನಾಗಿ ಕೈ ಬಿಟ್ರ, ಅದೊಂದು ಬಹಳ ಹೆಮ್ಮೆ ವಿಚಾರ. ಇಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಮ ಕಲೆ ಆ ಪ್ರತಿಭೆ ಜನರ ಗುರುತಿಸ್ತಾರೆ. ನಾವು ಹೇಳೋದು ದೊಡ್ಡದಲ್ಲ. ಯಾಕಂದ್ರೆ ನಾವು ಈ ಕಲಾ ಸಿಂಚನ ಕೊಡೋದಕ್ಕಿಂತ ನೀವು ಈ ಕಲೆನ ಆಯ್ಕೆ ಮಾಡ್ಕೊಂಡು ಈ ಕಲಾ ವೃತ್ತಿ ರಂಗದಲ್ಲಿ ಬಂದು ಇಷ್ಟೊಂದು ಜನ ಅಭಿಮಾನಿಗಳನ್ನ ಗಳಿಸಿದ್ರಲ್ಲ, ಇದಕ್ಕಿಂತ ದೊಡ್ಡ ಹೆಮ್ಮೆ ನಮ್ಗೆ ಯಾವುದೂ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾ ಇವತ್ತು ಕಲಾ ಸಿಂಚನ ತಂಡಕ್ಕೆ ಬರಾತೀನಪ್ಪ ಅಂತ ಹೇಳಂದ್ರೆ ನಮ್ಮ ಮೈಲಾರಿ ಕರ್ಕೊಂಡು ಬಂದ, ಬಾರಮ್ಮ ನೀನು ಕರ್ಕೊಂಡು ಹೋಗ್ತೀನಿ ಅಂತ. ನಮ್ಮ ಗೋಪಾಲ್ ಮತ್ತೆ ನಮ್ಮ ಗೋಪಾಲ್ ಅವ್ರು ನನ್ನ ನೋಡಿ ಅಷ್ಟೊಂದು ಖುಷಿ ಪಟ್ರಿ. ಯಾಕಂದ್ರೆ ಇವತ್ತೊಂದು ದಿನ ಕಾರ್ಯಕ್ರಮ ನಂದು ಇದ್ದಿದ್ದಿಲ್ಲ, ಖಾಲಿ ಇದ್ದೆ. ಕಾರಣ ಏನಂದ್ರೆ ಬನಶಂಕರಿ ಜಾತ್ರೆ ಒಳಗೆ ನಾಟಕ ಟೆಂಡರ್ ಮಾಡೀನ್ರಿ, ಹಾಗಾಗಿ ನಾಟಕಕ್ಕೆ ಹೊಂಟಿದ್ದೆ. ನಮ್ಮ ಮೈಲಾರಿ ಅವ್ರು ಕರ್ಕೊಂಡು ಬಂದರು. ಯಾಕಂದ್ರೆ ಕಲಾ ಸಿಂಚನಕ್ಕೆ ನಾನು ಬಂದು ದುಡಿಬೇಕನ್ನೋದು ಇತ್ತೇನೋ, ಆ ಬನಶಂಕರಿ ಸೇವೆ ಮಾಡಬೇಕು ಅನ್ನೋದು ಇತ್ತೇನೋ, ಹಾಗಾಗಿ ನಾ ಬನಶಂಕರಿ ತಾಯಿ ಇಲ್ಲಿ ಕರೆಸ್ಕೊಂಡಾಳ. ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಉತ್ತರ ಕರ್ನಾಟಕದೊಳಗೆ ಮೊದಲ ಪ್ರಸಿದ್ಧ ಹೆಸರುವಾಸಿ ಆಗ್ತಿರುವಂತ ಕಲಾ ತಂಡ, ಆರ್ಕೆಸ್ಟ್ರಾ ತಂಡ ಯಾವ್ದಪ್ಪ ಅಂದ್ರೆ ಅದು ನಮ್ಮ ಕಲಾ ಸಿಂಚನ ಮತ್ತೆ ಶಂಕರ್ ಮೆಲೋಡಿಸ್ ತಂಡ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಜವಾಗ್ಲು. ಯಾಕಂದ್ರೆ ಎರಡನೇದು ನಮ್ಮ ಉತ್ತರ ಭಾಗಕ್ಕೆ ಬಂದ್ರೆ ಉತ್ತರ ಕರ್ನಾಟಕ ಭಾಗ ಅಂದ್ರೆ ಬಾದಾಮಿ ಬಾಗಲಕೋಟೆ ಸೈಡ್, ಆ ಕಡೆ ಗಜೇಂದ್ರಗಢ ಸೈಡ್ ಬಂದ್ರೆ ಪುನೀತ್ ಮೆಲೋಡಿಸ್ ಪಲ್ಲವಿ ಗಾನ ಭಜನ ತಂಡ ಯಾವ್ದಂದ್ರೆ ಅದು ನಂದು. ಅದು ನಿಮ್ಮಂತವ್ರು ಭಿಕ್ಷೆ ಕೊಟ್ಟಂತ ಆರ್ಕೆಸ್ಟ್ರಾ ತಂಡ ಅಂತ ಕೇಳ್ಕೊಂತ ನಿಜವಾಗ್ಲು ನಮ್ಮ ಗೋಪಾಲ್ ಸರ್ ಅವರು ನನ್ನ ಬಗ್ಗೆ ಹೇಳಕ್ ಹೊಂಟಿದ್ರು. ಏನಿಲ್ರಿ, ನಾನು ಈ ಸಮಾಜದೊಳಗೆ ಒಂದು ಸೇವೆ ಮಾಡ್ಬೇಕಂತೇಳಿ ಒಂದು ಪುನೀತ್ ಪುಣ್ಯಾಶ್ರಮ ಅಂದ್ರೆ ಬರೀ ರುದ್ರಿಗೆ ಒಂದು ಆಶ್ರಮ ಮಾಡಿದ್ದೀವಿ ನಾವು ಕಲಾವಿದರು ಸೇರ್ಕೊಂಡು. ಅದು ಸಿಂಧನೂರು ಗ್ರಾಮದೊಳಗೆ ಐತಿ. ಯಾರಾದ್ರೂ ರುದ್ರು ಮುದುಕರು ಮುದುಕಿಯರು ಯಾರ ನಿಮಗೆ ಸಾಕಾಗದೆ ಬಸ್ ಸ್ಟ್ಯಾಂಡಲ್ಲಿ, ರೋಡಲ್ಲಿ, ದೇವಸ್ಥಾನದಲ್ಲಿ ಬಿದ್ದಿದ್ರೆ ನಮ್ಮ ಕಲಾ ಸಿಂಚನ ತಂಡಕ್ಕೆ ಕಾಲ್ ಮಾಡ್ರಿ, ಅವ್ರು ನಮಗೆ ಕಾಲ್ ಮಾಡ್ತಾರ. ನಾನು ನಮ್ಮ ಆಶ್ರಮದ ಗಾಡಿನ ತಗೊಂಡು ಬಂದು ನಾನು ನಮ್ಮ ಕಾರ್ಯದರ್ಶಿ ಪಂಪಯ್ಯ ಜವಳ್ಗಿರ ಅವರು ನಮ್ಮ ಗಾಡಿ ಸಮೇತ ಕರ್ಕೊಂಡು ಬಂದು ನಿಮ್ಮ ಎಲ್ಲಾ ಗುರು ಹಿರಿಯರ ಎದುರಿಗೆ ಸೈನ್ ಮಾಡಿಸ್ಕೊಂಡು ಕರ್ಕೊಂಡೋಗಿ ಸಾಕುವಂತ ಜವಾಬ್ದಾರಿ ನನಗೆ ಬಿಟ್ಟಿರಿ. ಹೌದು ಈಕಿ ಸಾಕಾಕೆ ಇದೆಲ್ಲ ಎಲ್ಲಿಂದ ಬರುತ್ತೆ? ಸರ್ಕಾರದಿಂದ ಅಮೌಂಟ್ ಬರುತ್ತೆ? ನೋ. ಯಾಕೆ ಇಲ್ಲಿ ಕೊಟ್ಟಿರಿಲಿ ದಾನ? ಯಾರಿಗೆ ಕೊಡ್ಬೇಕ್ರಿ ಸಮಾಜದೊಳಗೆ? ಕೊರೋನಾ ಬಂದು ಎಲ್ಲಾರನ್ನೂ ತಗೊಂಡು ಹೊಂಟೋಯ್ತು. ಏನ್ ತಗೊಂಡು ಹೋಯ್ತು? ಇಂಥ ದುಡ್ಡಿಂದ ನಿಮ್ಮಂತ ಸೇವೆ ಮಾಡೋ ಭಾಗ್ಯ ಕೊಟ್ಟಿರಿ. ದಯವಿಟ್ಟು ಹಂಗೇನಾರಿದ್ರೆ ನಮ್ಮ ಕಲಾ ಸಿಂಚನ ತಂಡದವ್ರು ಗೋಪಾಲ್ ಸರಿ, ಆ ಗೋಪಾಲಕ್ಕೆ ಕಾಲ್ ಮಾಡ್ರಿ. ಖಂಡಿತವಾಗ್ಲೂ ನಮ್ಮ ಆಶ್ರಮ ಗಾಡಿ ತಗೊಂಡು ಬಂದು ನಾನೇ ಕರ್ಕೊಂಡೋಗಿ ಸಾಕ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಅಮ್ಮ, ಬಹಳ ಖುಷಿ ಆಯ್ತು. ಧನ್ಯವಾದಗಳು. ಅಮ್ಮ ಬಿಟ್ಟು ಕೊಟ್ರು, ನೀವು ಈ ಕಡೆ ಬಂದ್ಬಿಟ್ಟು ಶಿಫ್ಟ್ ಆಗ್ಬಿಟ್ರಿ. ಸೊ ಇಡೀ ರಾಜ್ಯನ ಇವತ್ತು ನಿಮ್ಮನ್ನ ಎತ್ಕೊಂಡು ಮೆರೆಚಾಡ್ಬಿಡ್ತೀವತ್ತ. ಸೊ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಕಲಾ ಸಿಂಚನ ತಂಡ ಬಹುತೇಕವಾಗಿ ಕರ್ನಾಟಕದೊಳಗೆ ಬಹಳ ಜನ ಕಲಾವಿದರಿಗೆ ಅವಕಾಶವನ್ನು ಕೊಟ್ಕೊಂಡು ಬಹಳ ಪ್ರೀತಿಯಿಂದ ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ. ಅದು ನಂದು ಅಲ್ಲ, ಗೋಪಾಲಂದು ಅಲ್ಲ, ಅದು ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ನೀವು ಎಲ್ಲಿ ತನಕ ಬೆಳೆಸ್ತೀರಿ ಅಲ್ಲಿ ತನಕ ಇರ್ತೈತಿ. ನೀವು ಯಾವಾಗ ಕೈ ಬಿಡ್ತೀರಿ ಅಲ್ಲಿಗೆ ಮುಗಿದು ಹೋಗ್ತೈತಿ. ಸೊ ಅದ್ರ ಬಗ್ಗೆ ನಮ್ಗೆ ಯೋಚನೆ ಇಲ್ಲ. ನಿಮ್ದೇ ತಂಡ, ನಿಮ್ದೇ ಇದು. ಆಮೇಲೆ ನಮ್ಮ ಕಲಾ ಸಿಂಚನ ತಂಡ ಒಂದು ಇತಿಹಾಸನೇ ಮಾಡಿದೆ. ಯಾಕಂದ್ರೆ ಬಹಳ ಹೆಮ್ಮೆ ಹೇಳಕ್ ಇಷ್ಟಪಡ್ತೀನಿ. ಒಂದೇ ಊರಿಗೆ 27 ಸಲ ಹೋಗಿ ಬಂದಿದ್ದು ಬಿದಿರುಕುಂದಿ ಗ್ರಾಮ. ನಿಮ್ಮೆಲ್ಲರಿಗೂ ಗೊತ್ತೈತೆ. ಅದು ಇಡೀ ಕರ್ನಾಟಕದೊಳಗ ಕೇವಲ 6 ರಿಂದ 7 ವರ್ಷಗಳಲ್ಲಿ ಯಾವ್ದಾದ್ರು ಒಂದು ಊರಿಗೆ ಕೇವಲ 27 ಬಾರಿ ಹೋದಂತ ಇತಿಹಾಸ ಐತಂದ್ರೆ ಅದು ನಮ್ಮ ಕಲಾ ಸಿಂಚನ ತಂಡಕ್ಕ. ಸರ್ 28 ಬುಕ್ ಆಯ್ತು ಮೊನ್ನೆ. ಅದರಿ ಫೆಬ್ರವರಿ 12 ಫೆಬ್ರವರಿ ಅಲ್ಲ, ಏಪ್ರಿಲ್ 12ನೇ ತಾರೀಕಿಗೆ ಮತ್ತೆ ಒಳ್ಳೆ ವಿಶೇಷ ಬಿದಿರುಕುಂದಿಯವರು ಬಂದು ಆ ಬೇವೂರು ಕಾರ್ಯಕ್ರಮದೊಳಗೆ ಅಧಿಕೃತವಾಗಿ ಆಹ್ವಾನ ಕೊಟ್ಟು ನಮ್ಮ ಭೀಮನಗೌಡ ಸರ್, ಸೋಮು ಸರ್ ಎಲ್ಲರೂ ಬಂದಿದ್ರು. ವಲ್ಲಿನ ಸರ್ ಅವರೆಲ್ಲರೂ ಕೊಡ್ಕೊಂಡು ಅಧಿಕೃತ ಮತ್ತೆ 28ನೇ ಬಾರಿಗೆ ಆಹ್ವಾನ ಕೊಟ್ಟಾರ ಊರಿಗೆ ಹೋಗ್ಲಿಕ್ಕೆ. ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಹಿಂಗೆ ಇರ್ಲಿ. ಮತ್ತೆ ಫೆಬ್ರವರಿ 1ಕ್ಕೆ VBC ಗ್ರೌಂಡ್ ಕಾರ್ಯಕ್ರಮ ಕಾಯಕತ್ತೆ. ಅತಿ ಹೆಚ್ಚು ಜನ ಸೇರಿಸಿ ಮಾಡುವಂತ ಒಂದು ನಮ್ಮ ಪುಡ್ಲಿಕ್ ಸರ್ ಅವರು ಒಂದು ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ಪುಡ್ಲಿಕ್ ಮುರಾಳ್ ಸರ್ ಅವರು ಒಂದು ಪ್ರಶಸ್ತಿ
ಪ್ರಧಾನ ಸಮಾರಂಭ ದೊಡ್ಡ ಮಟ್ಟದೊಳಗ ಬಹುತೇಕ ಜಾನಪದ ಲೋಕದೊಳಗೆ ಓಡುತ್ತಿರುವ ಎಲ್ಲಾ ಕುದುರೆಗಳು ಬರ್ತಾರೆ ಬಹುತೇಕ ಅವತ್ತಿನ ದಿವಸ. ನೀವೆಲ್ಲ ಫೆಬ್ರವರಿ 1ನೇ ತಾರೀಕಿಗೆ ಮತ್ತೆ ನೀವೆಲ್ಲರೂ ಅಲ್ಲಿಗೆ ಬರಾಕತ್ರಿ. ಮತ್ತೆ ಡವಳಿಗೆಗೂ ಕೂಡ ಈಗಾಗಲೇ ಅಜ್ಜರ ಆಹ್ವಾನ ಕೊಟ್ಟಾರ. ಈಗ ನೀನು ಬರ್ಬೇಕಲ್ಲಿ ಡವಳಿಗೆ, ಯಾಕಂದ್ರೆ ನೀ ಇರ್ಬೇಕು. ಅಜ್ಜರ ಬಹಳ ಪ್ರೀತಿ ಅಂತ ಹೇಳ್ಯಾರ. ನಮ್ಮ ರಮೇಶ್ ಮಠಪತಿ ಸರ್ ಇಲ್ಲೇ ಬಂದು ಕೂತಾರೆ ಈಗಾಗಲೇ. ಅವ್ರ ಮನೆ ಅಜ್ಜರ ಜೊತೆ ಮಾತಾಡಿಸಿ. ಸೊ ಹಾಗಾಗಿ 2 ದಿವಸ ಆರ್ಕೆಸ್ಟ್ರಾ ಇರುತ್ತೆ. ಸೊ 2 ದಿವಸನೂ ಬಹಳ ವಿಶೇಷವಾಗಿ ಕಲಾವಿದರನ್ನು ಚಾಯ್ಸ್ ಮಾಡ್ತೀವಿ. ಅದನ್ನು ಕೂಡ ನೀವೆಲ್ಲರೂ ಬಂದು ಅಲ್ಲಿನೂ ಕೂಡ ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡಿ ಖುಷಿ ಪಡ್ರಿ ಅಂತ ಹೇಳಿದ್ರಿ. ಥ್ಯಾಂಕ್ ಯು. ಈಗ ಮತ್ತೊಂದು ಟ್ರೆಂಡಿಂಗ್ ಸಾಂಗ್ ನಮ್ಮ ಆನಂದನ ಪೂಜಾರಿ ಅವರು ಕೂಡ ಈ ಒಂದು ಗೀತೆಗೆ ಕಲಾ ಕಾಣಿಕೆ ಕೊಟ್ಟರೋಣ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಇನ್ನೊಂದು ಸಾಂಗ್ ಇದಾಗಣ ಒಂದು ವಿಶೇಷ ಡ್ಯಾನ್ಸ್. ಇದು ನಮ್ಮ ಪೂಜಾ ಅವರು ಇವತ್ತು ಏನೋ ವಿಶೇಷವಾಗಿ ಕಲರ್ಫುಲ್ ಆಗಿ ಮತ್ತೊಂದು ಏನೋ ವೇದಿಕೆಗೆ ಮೊಟ್ಟ ಮೊದಲ ಬಾರಿಗೆ ಒಂದು ಹೊಸತನವನ್ನ ತಂದು ಕೊಡ್ಲಿಕ್ಕೆ ಏನೋ ಒಂದು ಹೊಸ ಪ್ರಯತ್ನ ಮಾಡ್ಯಾರ. ಈಗಾಗಲೇ ಒಂದು 15-20 ದಿವಸಗಳ ಹಿಂದೆ ಒಂದು ಕಾಸ್ಟ್ಯೂಮ್ ರೆಡಿ ಮಾಡ್ಕೊಂಡು ಆ ಒಂದು ಡ್ಯಾನ್ಸ್ ಮಾಡ್ಲಿಕ್ಕೆ ಅವರು ಕೂಡ ರೆಡಿ ಆಗಿದ್ದಾರೆ. ಸೊ ಅತಿ ಶೀಘ್ರದೊಳಗೆ ವೇದಿಕೆ ಮೇಲೆ ತೆಗೆದುಕೊಂಡು ಬರ್ತೀನಿ ಇದೊಂದು ಗೀತೆ ಆಗೋಣ. ಈಗಾಗಲೇ ನಮ್ಮ ಕಲಾಸಿ ಅದಕ್ಕೆ ನಾವು ಹೀಗಿದ್ದೀವಿ. ಈ ಕಡೆ ಹೆಣ್ಣು ಅಲ್ಲ, ಈ ಕಡೆ ಗಂಡು ಅಲ್ಲ. ಓ ದೇವ್ರೆ, ನೀನ್ ನೋಡ್ತಿದ್ರೆ ಕೇಳು, ನೀನೇ ಸೃಷ್ಟಿ ಮಾಡಿದ್ದಿ ಜೀವ ಇವತ್ತು. ಇವ್ರು ಕೂಡ ನಮ್ಗಳ ಮಧ್ಯೆ ನಮ್ಗಳ ತರಾನೇ ಬದುಕಬಹುದು ಅಂತ ತೀರ್ಮಾನ ಕೊಟ್ರು. ಅವಾಗಿಂದ ನಮ್ ಜೀವನದಲ್ಲೂ ಒಂದು ಆಶಾ ಕಿರಣ ಮೂಡ್ತು. ಅವಾಗ ಅನ್ಸ್ತು ಎಲ್ಲ ಜನರ ಮಧ್ಯೆ ಜನರ ಜೊತೆಗೆ ಹೇಗಿರ್ಬಹುದು ಅಂತ. ಆದ್ರೆ ಕೆಲವರು ಇದನ್ನ ಅರ್ಥ ಮಾಡ್ಕೊಂಡ್ರು, ಇನ್ ಕೆಲವ್ರಿಗೆ ಇದು ಅರ್ಥನೇ ಆಗ್ಲಿಲ್ಲ. ಇವತ್ಗೂ ನಾವು ಡಾಕ್ಟರ್ ಆಗ್ಬೇಕು ಅನ್ಕೋತೀವಿ, ಆದ್ರೆ ನೀವುಗಳು ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳಕ್ ಬರ್ತೀರಾ? ಪೊಲೀಸ್ ಹಾಗೆ ನಿಮ್ಮನ್ನ ಕಾಪಾಡಬೇಕು ಅಂತ ಆಸೆ, ಆದ್ರೆ ನಮ್ಗೆ ರಕ್ಷಣೆ ಇಲ್ಲ. ಎಲ್ಲದಕ್ಕೂ ಉತ್ತರ ಒಂದೇ, ಗೌರವ. ಕೊನೆ ಸಲ ನಿಮ್ ಮುಂದೆ ಕೈ ಚಾಚಿ ಬೇಡ್ಕೋತಾ ಇದೀವಿ, ಆದ್ರೆ ಈ ಸಲ ನಮ್ಗೆ ದುಡ್ಡಿನ ಬದಲು ಗೌರವ ಕೊಡಿ, ಗೌರವ ಕೊಡಿ. ನಿಜವಾಗ್ಲೂ ಪೂಜಾಗ ಆಕ್ಚುಲಿ ಬಹಳ ನೀ ಭಾವುಕರಾದ್ರೆ ನಿಜವಾಗ್ಲು ಪೂಜೆ ಇವತ್ತ ಒಬ್ಬ ಹೆಣ್ಮಗಳಾದಳು ಕೂಡ ಬಹಳ ಪ್ರೀತಿಯಿಂದ ಇವತ್ತ ಆ ಪಾತ್ರ ನಿಭಾಯಿಸೋದೈತಲ್ಲ, ನಿಜವಾಗ್ಲು ಬಹಳ ಗ್ರೇಟ್ ಅಮ್ಮ. ನೀನ್ ಬಾಯಿಲಿ ಫಸ್ಟ್ ನಿಜವಾಗ್ಲು ಹೇಳ್ತೀನಿ ಹಾರ್ಟ್ಲಿ, ಯಾಕಂದ್ರೆ ಈ ಸಮಾಜ ಎಲ್ಲರನ್ನೂ ಗೌರವಿಸ್ಬೇಕು. ಯಾಕಂದ್ರೆ ಎಲ್ರಿಗೂ ಬದುಕುವ ಹಕ್ಕೈತಿ. ಹಂಗಂತ ತಿಳ್ಕೊಂಡು ನಾವು ಯಾರನ್ನೂ ಕೀಳಾಗಿ ಕಾಣಬಾರ್ದು. ಇವತ್ತು ಯಾರೇ ಇರ್ಲಿ, ಇವತ್ತು ಕುರುಡನೋ ಕುಂಟನೋ ಯಾವುದೇ ಇರ್ಲಿ, ಅವನ ವಿಶೇಷವಾದಂತ ಅಂಗಾಂಗಗಳ ಮೂಲಕ ಅಳಿಯೋದಲ್ಲ, ಅವನ ವೃತ್ತಿ ಬದುಕಿನ ಮೂಲಕ ಅಳಿಯೋದಲ್ಲ, ಅವನ ವ್ಯಕ್ತಿತ್ವದಿಂದ ಅಳಿಬೇಕು. ಇಂಥ ಅದ್ಭುತವಾದ ಪಾತ್ರವನ್ನು ಮಾಡುವುದು ಅಷ್ಟೇ ಅಲ್ಲ, ಇಡೀ ನಮ್ಮ ಮಂಗಳಮುಖಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಾಳ ಪೂಜಾ ಅವರಿಗೆ ಜೋರಾದ ಚಪ್ಪಾಳೆಗಳು ಬರಲಿ. ನಿಜವಾಗ್ಲೂ ಇವತ್ತ ನಮ್ಮ ಕಲಾಸಿಂಚನ ತಂಡದ ಒಂದು ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತೀನಿ ಪೂಜಾ. ನಿಜವಾಗ್ಲೂ ಆ ಪಾತ್ರವನ್ನು ಮಾಡಬೇಕಾದಾಗ ನೀನು ಬಹಳ ಹೆಮ್ಮೆ ಪಡ್ತಿದ್ದಿ ಅಮ್ಮ. ನಿನ್ ಕಣ್ಣಲ್ಲಿ ನೀರು ನೋಡ್ತಾ ಇದೆ ನಿಜವಾಗ್ಲೂ. ಯಾಕಂದ್ರೆ ಏನು ಮಾಡಕ್ಕಾಗಲ್ಲ. ನಾನು ಅನ್ಕೋತಿದ್ದೆ ಚಿಕ್ಕ ವಯಸ್ಸಿನೊಳಗೂ ಇವ್ರು ಯಾಕೆ ಮಂಗಳಮುಖಿ ಯಾಕೆ ಹಿಂಗ ಆಗ್ತಾರೆ ಅಂತ. ಯಾಕಂದ್ರೆ ಆ ಸಿನಿಮಾ ನೋಡಿದಾಗ್ಲೇ ಗೊತ್ತಾಯ್ತು, ಸಂಚಾರಿ ವಿಜಯ್ ಅವ್ರ ಸಿನಿಮಾ ನೋಡಿದಾಗ್ಲೇ. ಯಾಕಂದ್ರೆ ಬೆಳಿತಾ ಬೆಳಿತಾನ ಹಾರ್ಮೋನ್ಸ್ ಗಳಲ್ಲಿ ಬದಲಾವಣೆ ಆಗ್ತಾ ಆಗ್ತಾ ಆ ಕಡೆ ಹೆಣ್ಣನ್ನು ಆಗಕ್ಕಾಗೋದಿಲ್ಲ, ಈ ಕಡೆ ಗಂಡನ್ನು ಆಗಕ್ಕಾಗಲ್ಲ. ಸೊ ಮಧ್ಯದಲ್ಲಿ ನಾವು ನಿಂತ್ಕೊಂಡಾಗ ಆದ್ರೂ ಕೂಡ ಅವ್ರು ಬದುಕಬೇಕಲ್ಲ, ಅವ್ರನ್ನ ಇಲ್ಲೇ ಹೋದ್ರೆ ಸಮಾಜದಿಂದ ದಯವಿಟ್ಟು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ತೀನಿ, ಅವ್ರನ್ನ ಯಾವಾಗ್ಲೂ ಕೂಡ ಗೌರವಿಸ್ರಿ ಅನ್ನೋದೇ ನಮ್ಮ ಕಲಾ ತಂಡದ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ. ಥ್ಯಾಂಕ್ ಯು. ಇವತ್ತು ಒಳ್ಳೆ ಸಂದೇಶ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಅಮ್ಮ, ನೀನ್ ಸಪೋರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಈಗ